ನಾವು ಸರ್ಕಾರಕ್ಕೆ ಏನಾದರೂ ಅವಮಾನ ಅಗೌರವ ಮಾಡಿದರೆ ನಾವು ಸರ್ಕಾರಕ್ಕೆ ಏನ್ ಬೇಕೋ ಅದನ್ನ ಮಾಡ್ತೀವಿ. ಅಲ್ಲಿ ಅನ್ಯಾಯ ಆದ್ರೆ ಈ ಸರ್ಕಾರಗಳೇ ಅನುಭವಿಸಬೇಕಾಗ್ತದೆ. ಯಾಕೆಂದ್ರೆ ಈ ದೇಶಕ್ಕೆ ಕಷ್ಟಪಟ್ಟು ಗೌರವ ಸುರಿಸಿ ಅನ್ನ ಕೊಡ್ತಕ್ಕಂಥವ್ರು ನಾವು ಸ್ವಾಮಿ, ಉದ್ಯೋಗ ಕೊಡ್ತಕ್ಕಂಥವ್ರು ನಾವು. ಇವತ್ತು ಏನು ನಿರುದ್ಯೋಗಿಗಳಿಗೆ ಕೆಲಸ ಕೊಡೋದು ಭೂಮಿ, ಅವಿದ್ಯಾವಂತರಿಗೆ ಕೆಲಸ ಕೊಟ್ಟು ಅವರ ಜೀವನ ಕುಟುಂಬಗಳನ್ನ ಸಾಕ್ತಕ್ಕಂಥದ್ದು ಈ ಭೂಮಿ ತಾಯಿ. ಈ ಭೂಮಿ ತಾಯಿಯ ಸಂಪತ್ತಿನಿಂದ ನಿರುದ್ಯೋಗಿಗಳು, ಉದ್ಯೋಗ ಇಲ್ಲದಂತರಿಗೆ ನಿರುದ್ಯೋಗಿಗಳಿಗೂ ಕೂಡ ಇವತ್ತು ಕೆಲಸ ಕೊಟ್ಟು ಎಲ್ಲ ವ್ಯವಸ್ಥಿತವಾಗಿ ಯಾರು ಉಪವಾಸ ಇರದಂತೆ ಎಂತ ಕಷ್ಟ ಸಾಲ ಬಂದರೂ ಕೂಡ ನಾವು ಇವತ್ತು 150 ಕೋಟಿ ಜನಸಂಖ್ಯೆಗೆ ಆಹಾರದ ಭದ್ರತೆಯನ್ನು ಕಾಪಾಡಿ ಇವತ್ತೆಲ್ಲ ವ್ಯವಸ್ಥೆ ಒಳಗಡೆ ನಾವು ಮಾಡ್ತಾ ಇದ್ದೀವಿ. ಆ ಕಾರಣದಿಂದ ಸರ್ಕಾರಗಳು ಬಹಳ ಎಚ್ಚೆತ್ತುಕೊಂಡು ಇವತ್ತು ಏನು KBI IDB ಏನೈತೋ ಇದನ್ನು ರದ್ದುಪಡಿಸಬೇಕು, ಮುಂದೆ ಆ ಕಾನೂನನ್ನ ಕಿತ್ತೊಗಿಬೇಕು ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಗಮನಿಸ್ತಾ ಇದ್ದಾರೆ ಅಂದ್ರೆ ಏನು ಮೇನ್ ರೋಡು, ರಸ್ತೆಗಳು, ಹೈವೇ ರೋಡ್ಗಳು ಏನಿದಾವ ಆ ರಸ್ತೆಗೆ ಹೊಂದ್ಕೊಂಡಿರ್ತಕ್ಕಂಥ ಭೂಮಿಗಳು ಮತ್ತು ನಗರ ಪಟ್ಟಣಗಳಿಗೆ ಸಮೀಪದಲ್ಲಿರ್ತಕ್ಕಂಥ ಭೂಮಿಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವಿವೇಕಿಗಳು. ಯಾಕಪ್ಪ ಅಂದ್ರೆ ಇದು ಏನು ಕೈಗಾರಿಕೆಗಳು ನೆಪದಲ್ಲಿ ಮಾಡಿ ಇವತ್ತು ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಮಾಡ್ತಕ್ಕಂಥ ನೆಪದಲ್ಲಿ ಇಂಥ ಭೂಮಿಗಳನ್ನ ಒಕ್ಕಲಿಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಒಬ್ಬ ಹೆಣ್ಮಗಳು ಒಂದು ಪಾಯಿಂಟ್ ಹೇಳಿದ್ರು, ನಮ್ಮ DC ಶಿವಕುಮಾರ್ ಅವರಿಗೆ ಇವತ್ತೇನು ಅವರು ಮುಖ್ಯಮಂತ್ರಿ ಸ್ಥಾನವನ್ನು ವಹಿಸಿಕೊಳ್ಳುವಂತ ಒಂದು ಸಂದರ್ಭದಲ್ಲಿ ಕೂಡ ಅವರ ಭೂಮಿಯನ್ನ ನಾವು ಯಾವುದೇ ಕಾರಣದಿಂದ ಬಿಡೋದಿಲ್ಲ, ಅಲ್ಲಿ ಯಾರು ರೈತರೇ ಇಲ್ಲ, ರೈತರು ಯಾರು ಅಲ್ಲಿ ಇಲ್ಲೇ ಇಲ್ಲ, 10 ಜನ 5 ಜನ ಇರಬಹುದು ಅಷ್ಟೇ, ಇದ್ದರು ಯಾರು ರೈತರೇ ಇಲ್ಲ ಅಂತ ಹೇಳಿದ್ದಕ್ಕೆ ಒಬ್ಬ ಹೆಣ್ಮಗಳು ಹೇಳಿದಾಳೆ, ಸ್ವಾಮಿ DK ಶಿವಕುಮಾರ್ ಅವರೇ, ನೀವು ಹೇಳ್ತಕ್ಕಂಥದ್ದು ಇದು ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಿ. ನೀವು ಕೂಡ ಕೆಂಚಮ್ಮನ ಮಗ ಅಲ್ಲ ಅಂದ್ರೆ ನಿಮ್ಗೆ ಸಿಟ್ಟು ಬರುತ್ತಾ ಇಲ್ವೇ? ನಾವು ನಮ್ಮ ಭೂಮಿ ನಿಮ್ಮದಲ್ಲ ಅಂದ್ರೆ ನಮಗೆ ಸಿಟ್ಟು ಬರುತ್ತಾ ಇಲ್ವೇ? ಇದಕ್ಕೆ ಉತ್ತರ ಕೊಡು. ಇಲ್ಲ ಅಂದ್ರೆ ನೀನು ಕೆಂಪಣ್ಣನ ಮಗ ಅಲ್ಲ ಅಂತ ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳ್ಕೊಡು. ಒಬ್ಬ ಹೆಣ್ಣು ಮಗಳು ಕೂಡ ಈ ಘೋಷಣೆ ಮಾಡಿದಾಳೆ. ಲೆಕ್ಕ ಹಾಕ್ರಿ ಸ್ವಾಮಿ. ಭೂಮಿ ತಾಯಿ ಅಂದ್ರೆ ಏನು? ಈ ದೇಶದ ಸಂಪತ್ತು. ಭೂಮಿ ತಾಯಿ ದೇಶವನ್ನೇ ಸಾಕ್ತಕ್ಕಂಥವಳು, ರಾಜಕಾರಣಿಗಳಲ್ಲ. ಆ ಕಾರಣದಿಂದ ಯಾವುದೇ ಕಾರಣದಿಂದ ನಾವು ಏನೀಗ ಭೂಮಿಯನ್ನು ಮಾಡ್ಕೊಂಡಿದೀವಿ, ಈ ಭೂಮಿಗೆ ತಮ್ಮ ಪ್ರಾಣ ಹೋದ್ರು ರಕ್ತ ಕೊಡ್ತೀವಿ, ಭೂಮಿ ಬಿಡದಿಲ್ಲ ಅಂತ ಅಡ್ಡ ಮಾಡಿದರೆ ಯಾವತ್ತೂ ಕೂಡ ಈ ಭೂಮಿ ಆ ವಶಕ್ಕೆ ಕೊಡೋದಿಲ್ಲ, ರೈತರು ವಶವಾಗಿ ಇರುತ್ತೆ ಅಂತ ಹೇಳಿ ನಾನು ಎಲ್ಲರಿಗೂ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಹೇಳಿದ ಹಾಗೆ ಎಷ್ಟು ಕೈಗಾರಿಕಾ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಿದೆ, ಎಷ್ಟು ಇವತ್ತು ಉದ್ಯೋಗಗಳನ್ನು ಅರಸಿ ಯುವಕರು ಇವತ್ತು ಅಲೆದಾಡ್ತಿದ್ದಾರೆ. ಆದ್ರೆ ಆ ನಿಟ್ಟಿನಲ್ಲಿ ಆ ಇಲಾಖೆಯು ಸಹ ಇವತ್ತು ಕೇವಲ ಒಂದು ಆಸ್ತಿಗಳನ್ನ ಅಥವಾ ರೈತ ಭೂಮಿಗಳನ್ನ ವಶಪಡಿಸಿಕೊಳ್ಳುವುದಕ್ಕೆ ಅಥವಾ ಅದನ್ನ ಅಭಿವೃದ್ಧಿಪಡಿಸುವಂತ ನೆಪದಲ್ಲಿ ಒಂದು ಹಂತದಲ್ಲಿ ಪರ್ವತದ ಭೂಮಿನ ಹಾಳು ಮಾಡ್ತಾ ಇದ್ದಾರೆ. ಅಲ್ಲಿಗೆ ನಮಗೆ ಆಹಾರ ಉತ್ಪನ್ನಗಳು ಕಡಿಮೆ ಆಗುವಂತ ಪರಿಸ್ಥಿತಿ ಉಂಟಾಗ್ತಾ ಇದೆ. ಜೊತೆಗೆ ಇಲ್ಲಿ ಲಾಬಿ ಮಾಡುವುದಕ್ಕೆ ರಾಜಕಾರಣಿಗಳ ಮತ್ತು ಅವರಿಗೆ ಲಾಬಿ ಮಾಡಲಿಕ್ಕೆ ಈ ಒಂದು ರಿಯಲ್ ಎಸ್ಟೇಟ್ ಒಂದು ಅಭಿವೃದ್ಧಿಪಡಿಸಿಕೊಂಡು ತನ್ನ ಸ್ವಂತಕ್ಕೆ ಅವರು ಆ ಆಸ್ತಿನ ಕಬಳಿಸುವಂತ ಮತ್ತೆ ಅವರ ಆರ್ಥಿಕವಾಗಿ ಅವರು ಬೆಳೆಯೋದಕ್ಕೋಸ್ಕರ ಇವತ್ತು ನಮ್ಮ ಏನು ಇಡೀ ಕರ್ನಾಟಕದಂತ ಒಂದು ಈಗಾಗಲೇ ನೋಡ್ತಾ ಇದ್ವಿ, ಬಿಲ್ಡಿನಲ್ಲಿ 8,000 ಎಕರೆ ಅಷ್ಟನ್ನ ಸ್ಮಾರ್ಟ್ ಸಿಟಿ ಮಾಡ್ಬೇಕಂತ ಹೊರಟಿರುವಂಥದ್ದು. ಅದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು. ಹಾಗೆ ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಗ್ರಾಮದ 13 ಹಳ್ಳಿಗಳಲ್ಲಿ ಒಂದು ಫಲವತ್ತಾದ ಈ ಭೂಮಿನ ಇವರು ಕಸ್ಕೊಂಡು ಇವರು ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿಪಡಿಸುವಂಥದ್ದು. ಯಾಕೆ ಆ ಅದ್ರ ಮೇಲೆ ಆಸಕ್ತಿ ಅಷ್ಟು ಇದೆ? ಭೂಮಿಗಳನ್ನು ಪಡ್ಕೊಳ್ಳಿ. ಯಾವ ರೀತಿ ಯಾವುದು ಬೇಸಾಯಕ್ಕೆ ಯೋಗ್ಯವಲ್ಲ, ಯಾವ್ದು ಬೇಸಾಯಕ್ಕೆ ಯೋಗ್ಯವಲ್ಲ ಅಂತ ಪ್ರದೇಶಗಳಲ್ಲಿ ಸಾಕಷ್ಟು ಸರ್ಕಾರಿ ಜಮೀನುಗಳಿದೆ, ಅದನ್ನ ಅಭಿವೃದ್ಧಿಪಡಿಸಿ, ಬಂಜರು ಭೂಮಿ ಅಭಿವೃದ್ಧಿಪಡಿಸಿ. ಅದ್ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನಮಗಿದೆ. ಒಟ್ಟಾರೆ ಇವತ್ತು ಏನು ಕರ್ನಾಟಕ ರಾಜ್ಯ ರೈತ ಸಂಘ ಈ ಒಂದು ಭೂಮಿಯ ಉಳಿಸುವ ಪ್ರಯತ್ನದಲ್ಲಿ ಏನೆಲ್ಲ ಅವರ ಶ್ರಮ ಇದೆ ಅದಕ್ಕೆ ನಾವು ಸಹ ಭಾಗಿಯಾಗ್ತೀವಿ. ಈಗಾಗಲೇ ನಾವು ಬಿಡದಿ ಮತ್ತೆ ಚಿಕ್ಕಬಳ್ಳಾಪುರ ಮತ್ತೆ ಇವತ್ತು ಕೋಲಾರದಲ್ಲಿ ನಡೀತಾ ಇದೆ.
ನಮ್ಮ ಕರ್ನಾಟಕ ಸಂಘ ಸಹ ಇದೆ. ಬಹುತೇಕ ಎಲ್ಲಾ ಕಡೆನೂ ಸಹ ಇವತ್ತು ರೈತರ ಪರವಾಗಿ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗ್ತಾ ಇದ್ದೀವಿ. ಯಾಕಾಗಿ ಅಂದ್ರೆ ನಮ್ಮ ಭೂಮಿಯನ್ನ ಉಳಿಸುವಂತ ಪ್ರಯತ್ನಕ್ಕೆ ನಾವು ಖಂಡಿತ ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದೀವಿ, ಮುಂದೆ ಸಹ ಕೊಡ್ತೀವಿ. ಏನಿವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಜೂನ್ 5ನೇ ತಾರೀಕಿಗೆ ನಾವು ಸಹ ಬೆಂಬಲವನ್ನು ಕೊಟ್ಟು ಅವರಿಗೆ ಸಹಕಾರ ಕೊಡ್ತೀವಿ. ಒಟ್ಟಿನಲ್ಲಿ ಸರ್ಕಾರಗಳು ಏನು ನಿಯಮಗಳಿದ್ದಾವೆ ಅದನ್ನು ದಯವಿಟ್ಟು ಒಂದು ಹಂತಕ್ಕೆ ಪರಿಶೀಲಿಸಿ ಈ ರೈತರ ಭೂಮಿಯನ್ನು ದಯವಿಟ್ಟು ವಶಪಡಿಸಿಕೊಳ್ಳಿ ಅಂತ ಹೇಳ್ತಾ ಅದು ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು, ಅದು ಉಳಿಸುವಂತ ಪ್ರಯತ್ನ ಆಗಲಿ ಅನ್ನೋದು. ನಿಮಗೆ ತಕ್ಕ ಪಾಠ ಕೇಳಿಸ್ತೀವಿ. ರೈತರ ಜಮೀನು ಕಿತ್ತುಕೊಂಡು ರೈತರು ಒಕ್ಕಲಿಗರಿಸಿ ಅದ್ಯಾವುದೋ ಮೇಲ್ನೋಟಾಗಿರ್ತಕ್ಕಂಥದ್ದು, ಈ ಚಳಕೆರೆ ಮಟ್ಟದ ಹತ್ರಕ್ಕಿರ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ ಮಾಡಿ ನಾವು ನಮ್ಮ ಹತ್ರ ಎಷ್ಟು ಕಾಣ್ತಾ ಗೊತ್ತಾ, 1 ಲಕ್ಷ 5 ಲಕ್ಷ 10 ಲಕ್ಷ ರೂಪಾಯಿ ಜಮೀನು ತಗೊಂಡು ಒಂದು ಸೈಟ್ ಅನ್ನ 25 ಲಕ್ಷಕ್ಕೆ ಕೊಡ್ತಾ ಇದಾರೆ. ಇಂಥ ಕೆಟ್ಟ ನೀತಿಗೆ ನಮ್ಮ ರೈತರನ್ನ ಎಲ್ಲ ಒಕ್ಕಲೆ ಬರೆಸಿ ಉಳಿಸಬೇಕಂತ ಕೂಡ ರೈತ ಸಂಘ ಹೊಡೆದಾಟದೆ. ಅದಕ್ಕಿಂತ ಇಂಥ ಭ್ರಷ್ಟನ ಫಸ್ಟ್ ಒಟ್ಟಾಗಬೇಕಂದ್ರೆ ನಮ್ಮ ರೈತ ಸಂಘ ಯಾವಾಗಲೂ ನಿರಂತರವಾಗಿರುತ್ತೆ, ಇಂಥ ಕೆಟ್ಟ ನಿರ್ಧಾರಗಳು ಮಾಡಿ ರೈತರು ಮಕ್ಕಳ ಕೆಲಸ ಮಾಡ್ತಾ ಇದ್ದಾರೆ. ಇವರು ರೈತರ ಜಮೀನು ಕಿತ್ಕೊಂಡು ರೈತರಿಗೆ ಏನ್ ಕೆಲಸ ಮಾಡಿದಾರೆ, ಏನ್ ಸಭೆ ಮಾಡಿದಾರೆ, ಎಷ್ಟು ಜನ ಸೃಷ್ಟಿ ಮಾಡಿದಾರೆ. ಇವತ್ತು ದೊಡ್ಡ ಲಕ್ಷಾಂತರ ಕೋಟಿಗಳು ಓದಿ ಮನೆಗಿದ್ದಾರೆ. ನಾವು ಅದು ಕಟ್ತೇವೆ ಇದು ಕಟ್ತೇವೆ ಅಂತ ಸುಳ್ಳು ಹೇಳಿ ಇವ್ರು ಬೇಡಗಳ ಹೆಸರಿಗೋಸ್ಕರ ರೈತರ ಜಮೀನು ಕಿತ್ಕೊಂಡು ಬಂದಿದ್ದಾರಲ್ಲ, ಇವ್ರು ಸರಿನಾ? ಇಂಥವ್ರಿಗೆ ನಾವು ಸುಮ್ಮನೆ ಬಿಡಲ್ಲ, ಮತ್ತು ಹೊರಗೆ ಹಾಕ್ತೀವಿ, ಇವರಿಗೆ ಕಟ್ಪಾಟ ಕಳಿಸ್ತೀವಿ. ಅದರಿಂದ ಬಳ್ಳಾರಿ ಇರ್ಬೋದು, ಬಿಜೆಪಿ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಎಲ್ಲೇ ಇರಲಿ ರೈತ ಸಂಘ ಮತ್ತು KRS ಪಕ್ಷ ನಾವು ಅಲ್ಲೇ ಹೋಗಿ ನಿರಂತರ ತಿಕ್ಕಣಿ ಮಾಡಿ ಆ ಜಮೀನು ಬಿಡಕ್ ಹೋಗೋದಿಲ್ಲ ಅಂತ ಹೇಳಿ ನಾನು ಒಂದು ಮಾತು